ಎನಫ್ ಹೆಂಗೆ ಕರ್ಕೊಂಡು ಹೋಗ್ತಾ ಇದೆ. ಯಾವ ಒಂದು ಕಾರು ಇಲ್ಲ, ನಾನು ಒಮ್ಮೆ ಬಂದಿರೋದು. ಮಾಡಿ ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ, ನಾವಿವಾಗ ಶ್ರೀನಗರಲ್ಲಿ ದಾಲ್ ಲೇಕ್ ನೋಡೋದಕ್ಕೆ ಬಂದಿದ್ದೀವಿ. ಅದ್ರ ಸುತ್ತಲೂ ಮಾತ್ರ ವ್ಯೂ ಸಕ್ಕತ್ತಾಗಿದೆ. ಶುಭೋದಯ ಸ್ನೇಹಿತರೆ, ವಾಟ್ ಎ ಬ್ಯೂಟಿಫುಲ್ ವ್ಯೂ. ಬೆಳಗ್ಗೆ 6 ಗಂಟೆ 5 ನಿಮಿಷ ಆಗಿದೆ. ಸೊ ನಾವು ಇವಾಗ ಮಧ್ಯಪ್ರದೇಶ್ MP ಯಲ್ಲಿದ್ದೀವಿ. ನಾಗ್ಪುರಿಂದ ಆಗ್ರಾ ಕಡೆ ಹೋಗ್ತಾ ಇದ್ದೀವಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಜರ್ನಿ ಡೇ 1 ಬೆಂಗಳೂರಿಂದ. ಯಾವ ಕಡೆ ಅಂದರೆ ಬ್ಯಾಂಗ್ಳೂರ್ ಟು ಲಡಾಖ್ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ XUV 700 ಇದೆ. ಇದರಲ್ಲಿ ನನ್ನ ತಂಗಿ ಮತ್ತು ತಿಲಕ್ ನಮ್ಮ ಭಾವ ಇವರಿಬ್ಬರು ಈ ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಸ್ಟಿಕ್ಕರೆಲ್ಲ ಹಾಕ್ಬಿಟ್ಟಿದ್ದೀವಿ, ಲಡಾಖ್ ಎಕ್ಸ್ಪಿಡೇಷನ್ ಅಂತ, ಬೆಂಗಳೂರು ಟು ಲಡಾಖ್ ಅಂತ. ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಾ, ಟ್ರಿಪಲ್ ರಶ್ ಅವರ ಥಾರ್ ರಾಕ್ಸ್ ಇದೆ. ನಾನು ಈ ಗಾಡಿ ತೊಗೊಂಡೆ ಈ ಥರ ಕ್ರೇಜಿ ಎಕ್ಸ್ಪೆಡಿಷನ್ಸ್ ಮಾಡೋಣ, ಒಂದು ಅಡ್ವೆಂಚರ್ ಮಾಡೋಣ ಅಂತೇಳಿ ಅದಕ್ಕೆ ಕರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಮ್ಮ 2025 ಲಡಾಖ್ ಎಕ್ಸ್ಪೆಡಿಷನ್ನು. ಸೊ ನೀವು ಕ್ರೇಜಿ ಆರೆಂಜ್ ಕೇಳ್ಬೋದು ನಾರ್ತ್ ಸೈಡ್ ಬಂದ್ರಂತೂ. ಸೊ ಬನ್ನಿ ಬ್ರೋ, ಈ ಸ್ಟಿಕ್ಕರ್ ಮಾಡ್ತಿರೋದು ತೋರಿಸೋಣ ಫಸ್ಟು. ಸೊ ನಾನು 2023 ಬೈಕಲ್ಲಿ ಮಾಡಿದ್ದೆ ಲಡಾಖು. ಈ ಸರಿ ತಾರಲ್ಲಿ ಫ್ಯಾಮಿಲಿ ಜೊತೆ ಮಾಡೋಣ ಅಂತ ಮಾಡೋದು. ಇಲ್ಲಿ ಟ್ರಿಪಲ್ ರಶ್ಶು, ಮೈಲ್ಸ್, ಮೌಂಟೇನ್ಸ್ ಆ್ಯಂಡ್ ಮ್ಯಾಡ್ನೆಸ್ ಅಂತ ಹಾಕಿದೆ ನೋಡಿ. ಲಡಾಖ್ ಎಕ್ಸ್ಪೆಡಿಷನ್ ಕರ್ನಾಟಕದಿಂದ, ಬೆಂಗಳೂರಿಂದ ಲಡಾಖು, K2K ಕರ್ನಾಟಕ ಟು ಕಾಶ್ಮೀರ್ ಸೈಡು. ಸೊ ಈ ಒಂದು ಕ್ರೇಜಿ ಜರ್ನಿ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋಣ. ಸೊ ಈ ಸರಿ ವ್ಲಾಗ್ಸು ತುಂಬ ಲಾಂಗ್ ಇಡೋದಿಲ್ಲ, ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಇಡ್ತೀನಿ. ಒಳ್ಳೊಳ್ಳೆ ಪ್ಲೇಸಸ್ ತೋರಿಸ್ತೀನಿ. ಏನು ಗೊತ್ತಾ ನೋಡಿ ಡಿಫ್ರೆನ್ಸು, ಇಲ್ಲಿ ನೋಡಿ ನಮ್ಮದು ಹೆಂಗೆ ಹೊಡೆದಿದೆ ಹುಳಗಳು. ತಾರ್ದು ವಿಂಡ್ಶೀಲ್ಡ್ ಸ್ಟ್ರೈಟ್ ಇರುತ್ತಲ್ಲ ನೋಡಿ, ಇದು ಜಸ್ಟು ಒಂದು ಲಾಸ್ಟ್ 10 ಮಿನಿಟ್ಸಲ್ಲಿ ಹೊಡೆದಿರೋದು, 15 ಮಿನಿಟ್ಸಲ್ಲಿ. XUV ನೋಡಿ ನಿಮಗೆ ಏನಿಲ್ಲ ಆ ಲೆಕ್ಕಕ್ಕೆ, ತುಂಬ ಕಮ್ಮಿ. ಸೊ ದಟ್ ಈಸ್ ಅನದರ್ ಥಿಂಗ್. ಇಲ್ಲಿ ನೋಡಿ, ಆಮೇಲೆ ಹಿಂದೆ ಹೀಗೆ ಕರ್ನಾಟಕ ಅಂತೇಳಿ ಹಾಕ್ಸಿ, ಟ್ರಿಪಲ್ ರಶ್ ಕನ್ನಡ ಅಂತೇಳಿ ಹಾಕ್ಸಿ, ಹಿಂಗೆ ಸಗದಾಗಿದೆ. ಇದು ಲೋಗೋ ಸಗದಾಗಿದೆ ಅಲ್ಲ, ನಮ್ಮದು ರಾಕ್ಸ್ದು ಮಾಡಿಸಿರೋದು, ಮೌಂಟೈನ್ಸು. ಹಾಗೆ ಡೋರ್ ಮೇಲೆ ಲೆಫ್ಟ್ ಟು ರೈಟ್ ಎರಡು ಸೈಡು ಹಾಕಿದೆ ಈ ಥರ. ಕ್ರೇಜಿ ಅಂತೀರಾ? ಹೇಗಿದೆ ಬ್ರೋ ಸೋ ಫಾರ್ ಜರ್ನಿ? ಹಾಂ, ಏನು ಮಾಡ್ತಾ ಇದ್ದೀರಾ? ಹಾಂ, ಯೋಚನೆ ಮಾಡಬೇಡಿ, ಬೇಕಂದ್ರೆ ಇರ್ತೀನಿ. ಆಮೇಲೆ ಏನು ಗೊತ್ತಾ, ಗಾಡಿಗಳಲ್ಲಿ ನೋಡಿ ಫುಲ್ಲು ಬೆಡ್ ಸೆಟಪ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಸೊ ಹಿಂಗೇನಾರ ನಿಲ್ಲಿಸಿದಾಗ ಒಂದ್ಸಲ ರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಮಲ್ಕೊಬೋದು, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಬಿಕಾಸ್ ಲಾಂಗ್ ಹೈವೇಸ್ ಹೊಡಿತಾ ಇದ್ದೀವಲ್ಲ, ರೆಸ್ಟ್ ಮಾಡಬೇಕಾಗತ್ತೆ ಮಧ್ಯ. ಸೊ ಫಸ್ಟ್ ಡೇ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಬಂದಿದ್ದು ಪೂರ್ತಿ ಮಳೆ ಇತ್ತು. ನಾವು ಹೈವೇ ಜರ್ನಿ ಏನು ತೋರಿಸಿ ಬೋರ್ ಹೊಡಿಸೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಏನಾರನ್ನ ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಇವತ್ತು 2ನೇ ದಿನ ನಾಗ್ಪುರ್ ಟು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಆಗ್ರಾ ಹೋಗ್ತಾ ಇರೋದು. ಸೊ ಸದ್ಯಕ್ಕೆ ಜರ್ನಿ ಸೂಪರ್ ಬೊಂಬಾಟ್ ಆಗಿದೆ. ಮಧ್ಯಪ್ರದೇಶದಲ್ಲಿ ಮಧ್ಯಕ್ಕೆ ಬಂದು ಪೋಹಾ ತಿಂತಾ ಇದ್ದೀವಿ. ಏನ್ ಕಾರಮ್ಮ ಹೇಗಿದೆ ಪೋಹಾ ನೋಡಿ, ಎಲ್ಲ ಸೂಪರ್ ಸೂಪರ್ ಅಂತಿದ್ದಾರೆ. ನಾವು ಟೇಸ್ಟ್ ಮಾಡೋಣ ಈಗ. ಕೇಳು ಇನ್ನು. ಅರೆ ಹೇಗಿದ್ಯಮ್ಮ ಅವಲಕ್ಕಿ? ಹೇಗಿದೆ ಅವಲಕ್ಕಿ? ಚೆನ್ನಾಗಿದೆಯಾ? ವಾವ್, ನೋಡಿ ಟ್ರಿಪಲ್ ರಶ್ ಸವಿತಾ ಇದ್ದಾರೆ ಪೋಹಾನ. ಸೊ ನಾವು ಆ್ಯಕ್ಚುಲಿ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಬಾರ್ಡರ್ ಸಿಕ್ಕಾಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನಾನು ಟ್ರಿಪಲ್ ರಶ್ ಅವ್ರಿಗೆ ಹೇಳಿದೆ ನೀವು ಲಾಗ್ ಮಾಡಿದ್ದನ್ನ ಅಂತ. ಮಾಡಿ ಸಾಕಾಗಿದೆ ಅಂತ, ಅದಕ್ಕೆ ನಾನು ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಇದು ಒಂದು ಎಕ್ಸಾಂಪಲ್. ನಾವು ರೈಟ್ಗೆ ಹೋಗೋದಾ ಲೆಫ್ಟ್ ಹೋಗೋದಾ ನಮಗೆ ಗೊತ್ತಾಗಲ್ಲ, ಬಿಕಾಸ್ ಎರಡೂ ಸೈಡು ಗಾಡಿ ಇದೆ. ಗಾಡಿ ನಿಲ್ಸಿ ಹೋಗಿದೆ ರೋಡ್ ಮಧ್ಯ, ಹೈವೇ ಅಂತಾರ. ಇಷ್ಟೋ ತನಕದು ಟ್ರೈಲರ್. ಇಲ್ಲ ಬ್ರೋ, ಇನ್ನು ಬ್ರೋ ರೋಡ್ ಚೆನ್ನಾಗಿಲ್ದೇ ಇರೋದು ಏನೂ ಇಲ್ಲ. ಮುಂದೆ ಬನ್ನಿ, ಇಲ್ಲಿ ಇನ್ನು ಮಜಾ ಇದೆ.
ಎಲ್ಲ ಬೇರೆ ಪಾಪ ಕಾರವರೆಲ್ಲ ಬೇರೆಯವರೆಲ್ಲ ಎಷ್ಟು ಓದಾಡ್ತಿದಾರೆ ಅಂದ್ರೆ ನನ್ಗೇನೋ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಹೋಗ್ತಾ ಇದ್ದೀನಿ. ಸಂತೋಷ್ ಚಿತ್ರಕೂಟ ಅಂತ ಇದು, ಚಿತ್ರಕೂಟ ಅಂತ ಇದು, ಹಿಂಗಿದೆ ಚಿತ್ರಕೂಟ. ನಾವೆಂಗೊಂದು ಸುಳ್ಕೊಂಡು ಜಾಗ ಮಾಡ್ಕೊಂಡು ಬಂದ್ಬಿಟ್ವಿ. ಬಟ್ ನಮ್ಮ ಬಾಮ ಅವ್ರ ಕಾರಂತೂ ಯಾವುದೋ ಒಂದು ನದಿ ದಡಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಅವ್ರು ಇನ್ನೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದ್ರು. ಏನಕ್ಕೆ ಈ ಥರ ಕ್ರೌಡ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಅವಾಗ ಯಾತ್ರೆ ನಡೀತಾ ಇತ್ತು, ಹಾಗಾಗಿ ಇಷ್ಟು ಕ್ರೌಡ್ ಇತ್ತು. ಬೇರೆ ಕಡೆ ಡೈರೆಕ್ಟ್ ಮಾಡಿದೆ ಪೊಲೀಸ್ ಒಳಗಡೆ ಹತ್ರ ಕಳಿಸ್ತಾ ಇದ್ರು, ಹಾಗಾಗಿ ನಾವು ಈ ಒಂದು ಸನ್ನಿವೇಶನ ಫೇಸ್ ಮಾಡಬೇಕಾಯ್ತು. ಅಲ್ಲೊಬ್ಬ ಪೊಲೀಸ್ ಬಿಡ್ಲಿಲ್ಲ ಒಂದು ಜಾಗದಲ್ಲಿ, ಇಲ್ಲ ಅಂದ್ರೆ ಆಕ್ಚುಲಿ ನಾವ್ ಹಿಂಗ್ ಬರ್ತಾ ಇರ್ಲಿಲ್ಲ. ಹೌದು, ಹಂಗೆ ಆಚೆ ಪಾಸ್ ಆಗೋದು. ರಾಮ್ಘಾಟ್ ಅಂತ ಇಲ್ಲಿ ಬರ್ದಿದೆ, ರಾಮ್ಘಾಟ್ ಇಲ್ಲಿ. ರಾಮ್ಘಾಟ್ ಇಲ್ಲಿ. ಫೈನಲಿ ಕೇಮ್ ಟು ಸಮ್ ರೋಡ್, ರಾಜ್ಪುರ್, ಝಾನ್ಸಿ, ಪ್ರಯಾಗ್ರಾಜ್. ಐ ಥಿಂಕ್ ಇದೇ ಹೈವೇ. ಸೊ ನಾವು ಅದೆಲ್ಲ ರೋಡ್ಗಳು ದಾಟಿ ವೆಲ್ಕಮ್ ಟು ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ. ಎಸ್, ದಿಸ್ ಇಸ್ ದ ರೋಡ್, ಕರೆಕ್ಟ್. ಸೊ ಫೈನಲಿ we came to expressway. Yes, bye bye. ನಮಸ್ಕಾರ. ಫೈನಲಿ ಅಂತೂ ಕೊನೆಗೂ 2 ಕಾರು ಮೀಟ್ ಮಾಡಿ ಒಂದ್ಸಲ ಕಾಲೆಲ್ಲ ಸ್ಟ್ರೆಚ್ ಮಾಡಿ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಮಧ್ಯದಲ್ಲಿ ಒಂದು ಕಡೆ ಹಾಗೇನೆ ಉತ್ತರ ಪ್ರದೇಶದಲ್ಲಿ ಕೆಳಗಡೆ ಇಳಿದು ಡಾಬಾದಲ್ಲಿ ಹೋಗಿ ಒಳ್ಳೆ ಊಟ ಮಾಡಿ ಹಾಗೇನೆ ಫ್ಯೂಯಲ್ ಅಪ್ ಮಾಡಿಕೊಂಡು ಮತ್ತೆ ಹೈವೇ ಹಿಡಿದು ಕ್ರೂಸ್ ಮಾಡ್ತಾ ಹೋದ್ವಿ. ಇವಳೇ ಕಾರ್ ಓಡಿಸ್ತಾ ಇದ್ಲು ಸ್ವಲ್ಪ ದೂರ, ಬ್ಯೂಟಿಫುಲ್ ಸನ್ಸೆಟ್ಸ್ನ ನೋಡ್ತಾ ಹಾಗೆ ಕ್ರೂಸ್ ಮಾಡಿದ್ವಿ. ಇಡೀ ಟ್ರಿಪ್ಪಲ್ಲಿ ಇದೊಂದು ಭಾಗದಲ್ಲಿ ಇವಳು ಅಟ್ಲೀಸ್ಟ್ ಕಾರ್ ಓಡಿಸಿದೆ, ನನಗೆ ಸಮಾಧಾನ ಆಯಿತು. ಏನೇ ಹೇಳಿ ಬೇರೆ ರಾಜ್ಯಕ್ಕೆ ಬಂದು ಈ ಥರ ಒಂದು ಕಾರ್ ಓಡಿಸ್ಕೊಂಡು ಹೈವೇಗಳಲ್ಲಿ ಡ್ರೈವ್ ಮಾಡಿಕೊಂಡು ಅಲ್ಲಿ ಜನಗಳನ್ನ ನೋಡ್ತಾ ಹೋಗೋ ಆ ಫೀಲಿಂಗು ಬೇರೆನೇ ಥರ ಇರುತ್ತೆ. ಉತ್ತರ ಪ್ರದೇಶಲ್ಲಿ ಇದ್ದೀವಿ, ಆಗ್ರಾ ಕಡೆ. ಸಾಯಿ ಯೋಗಿಜಿ ಜೂಮ್ ಮಾಡು. ಇಟ್ ಲುಕ್ಸ್ ಲೈಕ್ ಜಿಂಕೆ ಓನ್ಲಿ. ಪಾಪ ನಂಗೆ ಬೇಜಾರಾಗ್ತಾ ಇದೆ. ಎಲ್ಲಿ ರೋಡಲ್ಲಿ ಬಂದ್ಬಿಟ್ಟಿದೆಯಲ್ಲ ಅದು, ಅದು ಎಲ್ಲಿಂದ ಬಂತು ಪಾಪ, ಅದಕ್ಕೆ ಎಲ್ಲಿ ಹೋಗೋದು ಗೊತ್ತಾಗ್ತಿಲ್ಲ ರೋಡಲ್ಲಿ. ಅದು ಬೇರೆ ಬೆಳಕು ಬೇರೆ ಇದೆಯಾ. ನಾನು ಲೆಫ್ಟ್ ಕಳ್ಸೋಣ ಅಂತ ಟ್ರೈ ಮಾಡ್ತೀನಿ. ನಾನು ಹೋಗಿ ಲೆಫ್ಟ್ ಕಳಿಸಿ ಆ ಕಡೆ ಹಾರಿದ್ರದು ಆ ಕಡೆ ತಳಿಸ್ಬೇಕು. ಅಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಹೋಗುಮ್ಮ. ನಾವಿವಾಗ ಆಗ್ರಾ ರೀಚ್ ಆಗಿದ್ದೀವಿ. ಸೆಕೆಂಡ್ ಡೇ ನೈಟು, ಇವಾಗ 9:30 ರಾತ್ರಿ ಟೈಮು. ಅಂದರೆ ಬೇಸಿಕಲಿ ನಾವು ಬ್ಯಾಂಗ್ಳೂರಿಂದ ಇಲ್ಲಿಗೆ 2 ಡೇಸ್ ಲೆಕ್ಕ 48 ಅವರ್ಸು ಆಗಿಲ್ಲ. ನಾವು ಡೆಲ್ಲಿ ಲೆಕ್ಕ ಹೊಡಿಬೋದಿತ್ತು ಅಂದ್ಕೊಳ್ಳಿ. ಇವತ್ತು ಇಲ್ಲಿ ಉಳಿದು ಬೆಳಗ್ಗೆ ತಾಜ್ ಮಹಲ್ಗೆ ಹೋಗಿ ಎಲ್ಲ ನಮ್ಮ ಲವ್ಲಿ ವೈಫ್ ಜೊತೆಗೆ ವಿಸಿಟ್ ಮಾಡಿ ಆಮೇಲೆ ಅಲ್ಲಿಂದ ನಾಳೆ ಆಗ್ರಾಯಿಂದ ಯಾವುದು ಪಠಾನ್ಕೋಟ್ ಅಲ್ಲಿ ಮುಂದೆ ಎಲ್ಲಾರ ಉಳಿಯೋದು ಎಲ್ಲಿ ಗೊತ್ತಿಲ್ಲ. ದಾರಿಲಿ ಎಷ್ಟು ದೂರ ಹೋಗೋದು ಅಷ್ಟು ದೂರ ಹೋಗಿ ನಿಲ್ಲಿಸೋದು. ಪಿಂಡಿ ಬಲೂಚಿ ರೆಸ್ಟೋರೆಂಟಲ್ಲಿ ಇದ್ದೀವಿ, ಪಂಜಾಬಿ ರೆಸ್ಟೋರೆಂಟು, ಸಲ ಚೆನ್ನಾಗಿದೆ. ಲಸ್ಸಿ ನೋಡಿ ಎಷ್ಟು ದೊಡ್ಡದು ಲಸ್ಸಿ ಕೊಟ್ಟಿದ್ದಾರೆ. ನೋಡ್ತಾ ಇದೆ, ಊಟ ಆದ್ಮೇಲೆ ಬಿಡೋಣ. ಹಿಂದಿನ ದಿನ ಕಷ್ಟಪಟ್ಟು ರಾತ್ರಿ ಸುಮಾರು ಲೇಟಾಗಿ ರೂಮ್ ಹುಡ್ಕೊಂಡು ರೂಮ್ಗೆ ಹೋಗಿ ಮರುದಿನ ಬೆಳಗ್ಗೆ ಬೇಗ ಎದ್ದು ಮತ್ತೆ ನಾವು ತಾಜ್ ಮಹಲ್ ನೋಡೋಕ್ಕೆ ಅಂತೇಳಿ ಹೊರಟ್ವಿ. ನಮ್ಮ ಟ್ರಿಪ್ಪು ಕೂಡ ಅದೇ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು ವಿಚಾರ ಏನಂತ ಹೇಳಿದ್ರೆ, ನೀವೇನಾರ ತಾಜ್ ಮಹಲ್ಗೆ ಹೋಗೋ ಪ್ಲ್ಯಾನ್ ಇಟ್ಟಿದ್ರೆ ಬೆಳಗ್ಗೆ ಬೇಗ 5:30 ಅಷ್ಟೊತ್ತಿಗೆ ಆ ಒಂದು ಜಾಗಕ್ಕೆ ಹೋಗಿ. ಬಿಕಾಸ್ ನಿಮಗೆ 7 ಗಂಟೆ ಅಷ್ಟೊತ್ತಿಗೆ ತುಂಬಾ ಬಿಸಿಲಾಗ್ಬಿಡುತ್ತೆ. ಬೆಳಗಿನ ಜಾವ ಬೇಗ ಹೋಗಿ ಅಲ್ಲಿ ನೋಡುವಾಗ ಕ್ರೌಡ್ ಕೂಡ ಕಮ್ಮಿ ಇರುತ್ತೆ. ಹಾಗೆಯೇ ಆ ತಾಜ್ ಮಹಲ್ನ ಮೊದಲನೇ ಬಾರಿ ನಿಜವಾಗ್ಲೂ ನೀವು ನೋಡಬೇಕಿದ್ರೆ ಆ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದ ನಮ್ಮ ತಾಜ್ ಮಹಲ್ ನೋಡುವಾಗ ಅದೇನೋ ಒಂಥರ ನಿಮಗೆ ಪೂರ್ತಿಯಾಗಿ ಸಮಾಧಾನ ಆಗುತ್ತೆ. ಗುಡ್ ಮಾರ್ನಿಂಗ್ ಬಾಯ್ಸ್, ನೋಡಿ ಬ್ಯೂಟಿಫುಲ್ ಸನ್ರೈಸ್. ಸೊ ನಾವಿವತ್ತು ತಾಜ್ ಮಹಲ್ಗೆ ಬಂದಿದ್ದೀವಿ. ತಾಜ್ ಮಹಲ್ 7 ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ಇದು ಒಂದು. ರಿಯಲಿ ಹೇಳ್ತೀನಿ, ಇದನ್ನು ಡೈರೆಕ್ಟಾಗಿ ನೀವು ಫಸ್ಟ್ ಟೈಮ್ ನೋಡಿದಾಗ ಫುಲ್ ಗೂಸ್ ಬಂಪ್ಸ್ ಬರಬೇಕು, ಅಷ್ಟು ಸಕಲಾಗಿದೆ. ಅಯ್ಯಪ್ಪ ನನಗಂತೂ ಸೈಕಾಯ್ತು. ಅಂದರೆ ಅದು ನಿಮ್ಗೆ ನೋಡಿದ್ರೆ ಒಂದ್ಸಲ ಇಷ್ಟೊತ್ತಾದರೂ ನೋಡ್ತಾನೆ ಇರ್ಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು. ಲೈಕ್ ಆ ಟೈಮಲ್ಲಿ ಆರ್ಕಿಟೆಕ್ಚರ್ ಮಾಡಿರೋದು ಏನೆಲ್ಲ ಮನುಷ್ಯ ಮಾಡ್ಬೋದಂತ ಅನ್ನೋ ಥರ ಅದು ನೋಡಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಸೊ ಒಂದ್ಸಲ ನಿಮ್ಮ ಲೈಫಲ್ಲಿ ಇದನ್ನು ನೋಡಬೇಕು ಅನ್ನೋ ಥರ ಇದೆ, ಅಷ್ಟು ಸಗಲಾಗಿದೆ ಅಂತ ನನಗನ್ನಿಸ್ತು. ಇಲ್ಲಿ ಈ ಥರ ಇದೆ. ಹೀಗೆ ಹಿಂದೆ ನೋಡಿದ್ರೆ ಇಲ್ಲಿ ಯಮುನಾ ನದಿ ಹರಿತಾ ಇದೆ, ಇದೇ ಯಮುನಾ. ಸೊ
ಸೊ ಮುಂಚೆ ಇಲ್ಲಿ ಶಿವ ಟೆಂಪಲ್ ಇತ್ತು ಅಂತಲೂ ಹೇಳ್ತಾರೆ. ನಮ್ಮ ಇದರಲ್ಲೂ ಅಷ್ಟೇ ನೋಡಿ, ಈ ಥರ ನದಿ ಇರೋ ಜಾಗದಲ್ಲಿ ಯೂಶಲಿ ಟೆಂಪಲ್ ಎಲ್ಲ ಇರುತ್ತೆ. ಸೊ ಹಿಸ್ಟ್ರಿ ಓನ್ಲಿ ದೇವರಿಗೆ ಗೊತ್ತು ಅಷ್ಟೇ. ಇದೆಲ್ಲ ನೋಡಿಕೊಂಡು ಹಾಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ದಾರಿಯಲ್ಲೇ ತಿಂಡಿ ತಿಂದ್ಕೊಂಡು ಡೆಲ್ಲಿಗೆ ಎಂಟ್ರಿ ಆಗ್ತೀವಿ. ಡೆಲ್ಲಿನ ನೆಕ್ಸ್ಟು ನಾವು ಪಂಜಾಬ್ ಎಂಟ್ರಿ ಆಗ್ತೀವಿ. ಈ ಒಂದು ದಾರಿ ಪೂರ್ತಿ ನಾವು ತುಂಬಾ ಟ್ರಾಫಿಕಲ್ಲಿ ಹೋದ್ವಿ, ಹಾಗೆಯೇ ತುಂಬಾ ಟೈರಿಂಗ್ ಆಗಿತ್ತು ನಮ್ಮ ಜರ್ನಿ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ XUV 700ಗೆ ಪಂಜಾಬ್ ಪೊಲೀಸಿಂದ ಒಂದು ಫೈನ್ ಕೂಡ ಬೀಳುತ್ತೆ. ಹಾಗೆ ಹೇಗಿದ್ರು ಪಂಜಾಬಲ್ಲಿ ಇದ್ವಲ್ಲ, ಹೈವೇಯಲ್ಲಿ ಪಂಜಾಬಿ ಡಾಬಾದಲ್ಲಿ ಊಟ ಮಾಡಿದ್ರೆ ಯಾವ ಥರ ರುಚಿ ಇರುತ್ತೆ, ಆ ಒಂದು ಲೋಕಲ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡೋಣ ಅಂತೇಳಿ ಈ ಹೆಣ್ಮಕ್ಳಿಗೂ ಅದೊಂದು ಫೀಲ್ ಸಿಕ್ಕಲಿ ಅಂತ ದಾರಿಲೇ ಡಾಬಾದಲ್ಲಿ ಸ್ಟಾಪ್ ಮಾಡಿದ್ವಿ. ನೋಡಿ ಇವ್ರು ತಂದೂರಿ ರೋಟಿ ಮಾಡ್ತಿದ್ದಾರೆ. ನೀವು ಕೇಳಿರ್ತೀರ ತಂದೂರಿ ರೋಟಿ ಅಂತ, ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಈ ಕೆಂಡದಲ್ಲಿ ಹಿಂಗೆ ಮಣ್ಣಿಂದ ಇದನ್ನ ಮಾಡಿದ್ರೆ ಒಳಗಡೆ ಬೇಯಿಸ್ತಾ ಇದ್ದಾರೆ. ಸಖತ್ತಾಗಿದೆ ನೋಡು, ಬಬಲ್ ಬರ್ತಾ ಇದೆ. ऐसा बनेगा, सुपर सुपर भैया। ये बड़ी है, वो बड़ी होती है, ये छोटी है। ಓ ಟೀಕೆ ಟೀಕೆ, ಇದು ದೊಡ್ಡದಂತ ನೋಡಿ, ಇದು ಚಿಕ್ಕದು. ಅದೇ ಮಾತಾಡಿ ನೀನೇ ಹೇಳು. ನೀ ಹೇಳಿ ತಿಂತಾ ಇರೋದು. ಬ್ಲಾಗ್ ಹೇಳು. ಪಠಾನ್ಕೋಟ್ ಹತ್ರ ಬರ್ತಾ ಇದ್ದೀವಿ. ಪ್ರಾಪರ್ ಪಂಜಾಬಿ ಡಾಬಾ ಸ್ಟಾಪ್ ಆಗ್ತಿದೆ. ಇದೆಲ್ಲ ಟ್ರಕ್ ಡ್ರೈವರ್ಗಳು ನಿಲ್ಲಿಸ್ತಾರಲ್ಲ ಇಂಥ ಕಡೆ. ಫುಡ್ ಮಾತ್ರ ಇವೆಲ್ಲ ಒಂದು ಹೋಮ್ ಟೂರ್ ಮಾಡಿದ್ರಲ್ಲ. ಎಸ್, ಸೊ ನಾವೀಗ ಪಠಾನ್ಕೋಟ್ ರೀಚ್ ಆಗಿದ್ದೀವಿ. ಸೊ ಪಠಾನ್ಕೋಟ್ ಆಲ್ಮೋಸ್ಟ್ ನಿಮಗೆ ಜಮ್ಮು ಆ್ಯಂಡ್ ಪಂಜಾಬ್ ಬಾರ್ಡ್ರಲ್ಲಿ ಕಡೆ ಬರುತ್ತೆ. ಸೊ ನಾವು ಹಿಂಗೆ ಮ್ಯಾಪಲ್ಲಿ ನೋಡ್ತಾ ಇದ್ವಿ ನಾವು ಎಲ್ಲಿದ್ದೀವಿ ಅಂತ. ಈ ಕಡೆ ಲಾಸ್ಟ್ ಪಾಕಿಸ್ತಾನ್ ಬಾರ್ಡ್ರ್ ಹತ್ರ ಒಂದು ಹಳ್ಳಿ ನೋಡಿದ್ವಿ. ಅಲ್ಲಿ ಇಲ್ಲಿಂದ ಕರೆಂಟ್ ಲೊಕೇಶನ್ ಆಗಿದ್ವಿ ಜಸ್ಟ್ 35 ಕಿಲೋಮೀಟರ್ಸು. ಅದೇ ನಾವು 35 ಕಿಲೋಮೀಟರ್ ಅಷ್ಟೇ ಪಾಕಿಸ್ತಾನ್ ಬಾರ್ಡ್ರಿಂದ ಇರೋದು. ಹೋಗಿ ಬರೋಣ ಹೋಗೋಣ. ಒಂಥರ ಏನೋ ಫೀಲಿಂಗ್ ಹೇಳೋಕ್ಕಾಗ್ತಿಲ್ಲ, ಬಟ್ ನಂಗಂತೂ ಫುಲ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ. ಅದಂಗೆ ಅನ್ಸುತ್ತೆ ಪ್ರೀತಿ. ಬಿಕಾಸ್ ನೋಡು, ನಾವು ನ್ಯೂಸ್ ಫಾಲೋ ಮಾಡ್ತಾ ಇರ್ತೀವಿ ಎಷ್ಟೊಂದು ಟೈಮಿಂದ. ಈಗ ಮೊನ್ನೆ ಇನ್ನೂ ಯುದ್ಧ ಆದಾಗಲೂ ಅಷ್ಟೇ ಪಠಾನ್ಕೋಟ್ ಎಲ್ಲ ಎಷ್ಟು ಮೆನ್ಷನ್ ಆಗಿತ್ತು. ಅದೇ ಜಾಗಕ್ಕೆ ನಾವು ರಿಯಲ್ ಆಗಿ ಬಂದಾಗ ಅದು ಬೇರೆ ಥರ ಇದೆ ನೋಡಿ. ಜಮ್ಮು 103, ಉಧಂಪುರ್ 174. ಸೊ 3 days, 3rd ಡೇ ಇವಾಗ ನಾವು ರಾತ್ರಿ 9:50 3000 ಕಿಲೋಮೀಟ್ರ್ ಕವರ್ ಆಗಿದೆ. ನೆಕ್ಸ್ಟು ಶ್ರೀನಗರ್ ಹೋಗಬೇಕು ನಾಳೆ, 4ನೇ ದಿನ. ಇಲ್ಲಿಂದ 400 ಕಿಲೋಮೀಟ್ರ್ ಇದೆ. ಬಟ್ ಅದೇ ಅವೆಲ್ಲ ಕೇಳ್ತಾ ಇರ್ತೀವಲ್ಲ ನಾವು, ಇವಾಗ ರಿಯಲ್ ಆಗಿ ಬಂದು ಅದ್ರ ಪಕ್ಕ ಜಾಗ ಇದ್ದು ಅದು ಫೀಲ್ ಮಾಡುವಾಗ ಬೇರೆ ಥರನೇ ಅನಿಸುತ್ತೆ, ನಿಜ. ಬಿಕಾಸ್ ನಾವೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅದೊಂದು ದೇಶಭಕ್ತಿ ಇರುತ್ತೆ. ಇದೆಲ್ಲ ಫಾಲೋ ಮಾಡ್ತೀವಿ. ಈ ಜಾಗದಲ್ಲಿ ಹಿಂಗಾಗಿತ್ತು, ಅವಾಗ ಬ್ಲ್ಯಾಕ್ಔಟ್ ಆಗ್ತಾಯಿತ್ತು, ನ್ಯೂಸ್ ಎಷ್ಟು ಫಾಲೋ ಮಾಡ್ತಿದ್ವಿ ಎಲ್ಲ. ಇರೋ ಜನಕ್ಕೆ ಏನಾದ್ರು ಆಗುತ್ತೆ ಅಂತ ಬೇಜಾರು ಮಾಡ್ಕೊತಿದ್ವಿ. ಆ ಜಾಗಕ್ಕೆ ಬಂದಾಗ ಅದೊಂಥರ ಬೇರೆ ಥರನೇ ಹಿಟ್ ಆಗುತ್ತೆ ನಮಗೆ. ನೋಡು ಆರ್ಯ, ಈ ಕಡೆ ನೋಡಿ ಹೆಂಗಿದೆ, ಕಾಣ್ತಿದ್ಯಾ? ವಿಶು ಮಾಡ್ಬಿಡುತ್ತದು. ಸೊ ಸ್ನೇಹಿತರೆ, ಟುಡೇ ಇಸ್ ಡೇ 4. ಇವತ್ತು ಪಠಾನ್ಕೋಟಿಂದ ಶ್ರೀನಗರ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಜಸ್ಟು ಇಲ್ಲಿ ಡಾಬಾ ಇದೆ, ವೈಷ್ಣವ್ ಡಾಬಾ ಅಂತ. ಇಲ್ಲಿ ತಿಂಡಿ ಮಾಡಿದ್ವಿ, ಪರೋಟ. ಇವಾಗ ಇಲ್ಲಿಂದ ನಾವು ಶ್ರೀನಗರ್ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲ ಸಗದಾಗಿ ಆಗ್ತಾಯಿದೆ, ಸೋಫರ್ ಚೆನ್ನಾಗಿ ಆಗ್ತಾಯಿದೆ. ಎವ್ರಿ ಡೇ ನಾವು ಆಲ್ಮೋಸ್ಟ್ 3 o'clock 4 o'clock ಹೇಳ್ತಾ ಇದ್ದೀವಿ ಅಟ್ಲೀಸ್ಟು. ಎದ್ದು ಬೆಳಗ್ಗೆ ಬೇಗ ಸ್ನಾನ ಮಾಡಿ ಹೊರಡ್ತಾ ಇದ್ದೀವಿ. ಹೊರಟಾಗಿಂದ 3 ದಿನ ನಾವು ಆ್ಯಕ್ಚುಲಿ 1000 ಕಿಲೋಮೀಟರ್ಸ್ ಲೆಕ್ಕ ಕವರ್ ಮಾಡಿದ್ದೀವಿ ಈಚ್ ಡೇ. ಸೊ ದಟ್ ಈಸ್ ದ ಥಿಂಗ್. ಹಾಗಾಗಿ ನಾವು ಜಾಸ್ತಿ ಟೈಮ್ ಡ್ರೈವ್ ಮಾಡಿದ್ದೀವಿ. ಆದ್ರೂ ಹೋಗೋ ಒಂದು ಅಜೀಲ್, ಆ ಎನರ್ಜಿ ಸಖತ್ತಾಗಿದೆ ಅಂತಲೇ ಅನ್ಬೋದು. ಇದೆ ನೋಡಿ ಸಿಂಧೂ ರಿವರ್, ಚೆನ್ನಾಗಿ ಹೆಂಗೆ ಹತ್ಕೊಂಡು ಹೋಗ್ತಾ ಇದೆ. ಸೂಪರ್ ಗುರು. ಅಂತೂ ವ್ಯಾಲಿ ಎಂಟ್ರಿ ಆಗ್ತಾ ಇದ್ದಂಗೆ ಸಾಕಾಗಿದೆ. ಸೀನ್ಸು ವ್ಯೂಸು ಎಲ್ಲ ಕ್ರೇಜಿ. ಹೆಂಗಿದೆಯಾ? ಸೂಪರ್ ಅಲ್ಲ? ಇವಾಗ ಶ್ರೀನಗರ್ ನಮಗೆ ಇನ್ನೂ 88 ಕಿಲೋಮೀಟರ್ಸ್ ಇದೆ. ಇದು ಮಾತ್ರ ರೂಟು ಸಖತ್ ಸೀನಿದ್ದಾಗಿದೆ. ವ್ಯೂ ನೋಡ್ಗುರು, ವ್ಯೂ ನೋಡಿದ್ರೆ ಕಳೆದೋಗ್ಬೇಕು. ಮೇಲೆ ಜಸ್ಟ್ ಶ್ರೀನಗರ್ ಫ್ಲೈಟು ನೋಡಿದ್ವಿ, ಒಂದು ಫ್ಲೈಟ್ ಹೋಗ್ತಿತ್ತು, ಅದು ಶ್ರೀನಗರ ಇರುತ್ತೆ ನೋಡಿ. ಏನು ಸಕ್ಕತ್ತಾಗಿದೆ. ಇವಾಗ ಒಬ್ಬರು ಸೋಲ್ಜರ್ ಸಿಕ್ಕಿ ಚೆನ್ನಾಗಿ ಮಾತಾಡ್ಸಿದ್ರು,
ಸೊ ಪಾಪ ಅಂತ ಅನ್ನಿಸ್ತು ನೋಡಿದಾಗ. ಎಷ್ಟು ಎಲ್ಲ ಕಡೆ ಫುಲ್ ಸೆಕ್ಯೂರಿಟಿ ಹೆಂಗಿರುತ್ತೆ ಅಂದರೆ. ಆಮೇಲೆ ಅವ್ರು ಹೇಳಿದ್ರು ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಇಲ್ಲೇ ಎಲ್ಲೋ ಒಂದು 3 ಕಿಲೋಮೀಟರ್ಸ್ ರೇಂಜ್ ಅಂತ. ಸೊ ಅದು ಇಲ್ಲೇ ಎಲ್ಲೋ ಬರಬೇಕು ಸ್ಪಾಟ್ ಅವ್ರು ಹೇಳಿದ್ದಕ್ಕೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಇಲ್ಲೇ ಬಂದು ಇದನ್ನು ನೋಡುವಾಗ ಅದೊಂಥರ ಫೀಲು ತಲೆಗೆ ಹೊಡೆದಂಗೆ ಅನಿಸುತ್ತೆ, ಬೇರೆ ಥರನೇ ಅನಿಸುತ್ತೆ. ಸೊ ಮುಂದೆ ಬೋರ್ಡ್ ಇದೆ ಸುಮಾರು ಊರುಗಳದ್ದು. ಅವಂತಿಪುರ ರೈಟಲ್ಲಿರೋದೇ ಅವಂತಿಪುರ. ಇಲ್ಲೊಂಥರ ಲ್ಯಾಂಡ್ಸ್ಕೇಪು ಇದೆ, ಇವೇನು ಇದೆ, ಮೌಂಟೇನ್ಸ್ ಇದೆ, ಒಂಥರ ನೋಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಸ್ನೇಹಿತರೆ, ನಾವಿವಾಗ ಶ್ರೀನಗರಲ್ಲಿ ದಾಲ್ ಲೇಕ್ ನೋಡೋದಕ್ಕೆ ಬಂದಿದ್ದೀವಿ. ಸೊ ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಸಂಜೆ ಈವ್ನಿಂಗ್ ಟೈಮ್ ಬಂದಿದ್ದೀವಿ. 6:30 ಆಗ್ತಾ ಬಂತು. ಬ್ಯೂಟಿಫುಲ್ ಸನ್ಸೆಟ್ ಸಿಕ್ತು. ಸುತ್ತಲೂ ನೋಡಿದ್ರೆ ಎಷ್ಟು ಸಗದಾಗಿದೆ ಗೊತ್ತಾ, ನೀವೇ ನೋಡಿ. ಇಲ್ಲಿ ಇವಾಗ ಫ್ಲೋಟಿಂಗ್ ಮಾರ್ಕೆಟು, ಫುಡ್ಡು ಎಲ್ಲ ಸಿಗುತ್ತೆ ನಿಮಗೆ ಈ ಥರ ಬೇಕಂತ ಹೇಳಿದ್ರೆ. ಇಲ್ಲ ಅಂದರೂ ಸುತ್ತಲೂ ಮಾತ್ರ ವ್ಯೂ ಸಕ್ಕದಾಗಿದೆ. ವಾವ್, ಒಳ್ಳೆ ಮೌಂಟೈನ್ಸು. ಏನು ಬ್ರಾ ಕ್ರೇಜಿ ಸಗದಿದೆ ಅಲ್ಲ. ಎಷ್ಟು ಫುಡ್ ಬಂತು. ಇದು ಫುಡ್ ಮಾರ್ಕೆಟು, ನಿಮ್ಗೆ ಯಾವ ಫುಡ್ ಬೇಕು ತೊಗೊಳ್ಬೋದು ಅದನ್ನು. ಸೊ ನಾವು ಜಸ್ಟ್ ಮ್ಯಾಗಿ ತೊಗೊಂಡ್ವಿ, ಟೀ ಕುಡಿದು ಮ್ಯಾಗಿ ತೊಗೊಳ್ತಾ ಇದ್ದೀವಿ. ಸೊ ಈ ಥರ ಒಂದು ಬೋಟ್ ರೈಡಿಗೆ ಬಂದರೆ ನಿಮಗೆ ಒಂದು 3-4 ಸಾವಿರ ಇಸ್ಕೊಳ್ತಾರೆ. 6 ಪಾಯಿಂಟ್ಸ್ 8 ಪಾಯಿಂಟ್ಸ್ ಆ ಥರ ಇರುತ್ತೆ. ಇವಾಗ ಫುಡ್ ಪಾಯಿಂಟ್ ಬಂದಿದ್ದೀವಿ. ನೆಕ್ಸ್ಟು ಈಗ ಮಾರ್ಕೆಟ್ಗೆ ಹೋಗ್ಬೋದು, ಫ್ಲೋಟಿಂಗ್ ಮಾರ್ಕೆಟ್ ಇರುತ್ತೆ. ಆ ಥರ ಬೇರೆ ಬೇರೆ ಜಾಗಗಳಿಗೆ ನೋಡ್ಕೊಂಡು ಹೋಗ್ಬೋದು. ಸೊ ಸಗದಾಗಿದೆ ನೋಡಿ. ಹಿಂದೆ ಲೈಟ್ಸೇ ಇರ್ಬೋದು, ಬ್ಯಾಕ್ ಡ್ರಾಪ್ ಇರ್ಬೋದು. ಜಸ್ಟ್ ಸನ್ಸೆಟ್ ಆಯಿತು. ಬಂದು ಈ ಥರ ಈವ್ನಿಂಗ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಚಿಲ್ ಮಾಡಿ ಹೋಗ್ತೀರ ಅಂತ ಹೇಳಿದ್ರೆ ಸಕ್ಕತ್ತಾಗಿದೆ. ಈವನ್ ತೊಗೊಂಡಿರೋ ಫುಡ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ. ಮ್ಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಯೋ ನೈಟ್ ಅಂತೂ ಇನ್ನೂ ಫುಲ್ಲು ಪೀಸ್ಫುಲ್ ಆಗಿದೆ. ನೀವು ಅಲ್ಲಿ ಮೇಲೆ ನೋಡ್ತೀರಾ ನೋಡಿ ಲೈಟು, ಅದು ಪೂರ್ತಿ ಅಲ್ಲಿ ತನಕ ಆರ್ಮಿ ಅವ್ರದ್ದು ಕ್ಯಾಂಪ್ ಇದೆ. ಆಮೇಲೆ ಹಾಗೇನೆ ಈ ಕಡೆ ನೋಡಿ, ಇಲ್ಲಿ ನಿಮಗೆ ಬೆಟ್ಟದ ಮೇಲೆ ಲೈಟ್ ಕಾಣ್ತಿದೆಯಲ್ಲ, ಇದು ಶಿವ ಟೆಂಪಲ್ಲು. ಆರ್ಯ ಬಿದೋಗ್ತೀಯ, ಹಂಗೆಲ್ಲ ಮಾಡಬೇಡ ನೀರೊಳಗೆ. ಹಾಗೇ ಈ ಕಡೆ ನೋಡಿ ಫುಲ್ಲು ಎಲ್ಲ ಸ್ಟೇಸು ಈ ಥರ ಎಲ್ಲ ಇದೆ. ಸೊ ಇಲ್ಲಿ ಸ್ಟೇ ಮಾಡೋದಿದ್ರೆ ಈ ಥರ ಬೋಟ್ ಹೌಸಲ್ಲಿ ನೋಡ್ಕೊಳ್ಳಿ. ಕೆಲವು ಸರಿ ವಾಸನೆ ಇರುತ್ತೆ. ವಾಸನೆ ಇವಾಗಲೂ ಇದೆ ಸ್ವಲ್ಪ ಇದು, ಬಟ್ ತುಂಬ ಏನಿಲ್ಲ. ಜಾಸ್ತಿ ಸ್ಮೆಲ್ ಇದ್ದರೆ ನಿಮ್ಗೆ ಇರೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಥರ ಇದೆ. ವಾಟರ್ ರಿಫ್ಲೆಕ್ಷನ್ ಲೈಟ್ಸು ಸಕ್ಕತ್ತಾಗಿದೆ. भैया हम अभी कौन सा पॉइंट को जा रहा है? अभी आएगा मिशन कश्मीर. हाँ, ಇದು ये ऋतिक रोशन का मूवी था ना. उधर क्या शूट किया था उसी वो मूवी पे? क्या सीन? बम्बरू ओ आ सॉन्ग. ये इसका नाम भी यही है, प्रीति जिंता है. ये प्रीति जिंता. ये बस ಪ್ರೀತಿ. ಓ ಮಾರ್ಕೆಟ್ ಬಂತು ನೋಡಿ ಇನ್ನೊಂದು. ಇದು ಇದಕ್ಕೆ ಹೇಳೋದು ಫ್ಲೋಟಿಂಗ್ ಮಾರ್ಕೆಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಫ್ಲೋಟಿಂಗ್ ಮಾರ್ಕೆಟು ಹಿಂಗಿರುತ್ತೆ. ಇವ್ನ ಈ ಕಡೆ ಕಳ್ಸೋ, ಕೈ ಹಾಕ್ತಾನೆ. ನಿಮ್ಗೆ ಏನಾರ ಬೇಕಂತ ಹೇಳಿದ್ರೆ ಹಿಂಗ್ ಬರ್ತಾರೆ, ಕೊಡ್ತಾರೆ. ಬೇಕಂತ ಹೇಳಿದ್ರೆ ತಗೊಬೋದು. कितना है उसको भैया? इसका 150 रुपीज ब्रदर. हाँ, ये इससे छोटा है. 100 रुपीस डन. 100 रुपीस कर दो भैया. ಏನಾರ ಬೇಕಾ ಪ್ರೀತಿ ನೋಡು. ಅನುಷಾ ನೋಡೋದು ಚೆನ್ನಾಗಿದೆ. आपको मिलेगा 1250 रुपए का मैडम. वो किस में किस फूड में बना है वो? ये लकड़ी का बनता है, देवदार सा. देवदार का नाम सुना है सर जी? वो कश्मीर का फेमस लकड़ी है सर. एक पेड़ है, बहुत महंगा रहता है वो पेड़. देवदार. ऐसा वाला मैडम बैलेंस बिलीगल. ಕರ್ಕೊ ಹೋಗ್ತಾರೆ ಅಂಕಲ್. ये कितने का है? वो सब वाला ये वाला में 150 का मिलेगा भाईजान. ये मिलेगा, मैं दिखाता हूँ. ये मैजिक बॉक्स दिखाता हूँ. ब्रो कितना है? ये आपको मिलेगा 800 रुपए का. दूसरा मिलेगा ये 600 रुपए का. ऐसा ओ कॉमन है ना. ये क्या कैसे ओपन करना है? देखो नीचे है ना, यहाँ पर है तो ओ लाइक दैट. उसको बोलते हैं मैजिक बॉक्स. ಮ್ಯಾಜಿಕ್ ಇದು ಬಾಕ್ಸ್. ಕೆಳಗಡೆ ಹಿಂಗ್ ಸ್ಲೈಡ್ ಮಾಡಬೇಕು. ಸೊ ಇಟ್ಸ್ ಲಾಕ್ಡ್. ಓಕೆ ಓಕೆ. ಸ್ಲೈಡ್ ಇಟ್ ಲೈಕ್ ದಿಸ್ ಇಟ್ ವಿಲ್ ಓಪನ್. ಆದರೆ ಹೆವಿ ಕಾಸ್ಟ್ಲಿ ಆಯಿತು. ये फिर चुका बता दो. भैया 50% डिस्काउंट दीजिए. आप लेंगे? दो लेंगे हम. उसको भी चाहिए. वो चेयर फुट 40 का नाम है हाउस बोट, जिसमें वो डिस्को लाइट चल रहा है. ओ ये वो 650 को आपको में लगेगा सर. ಕೊಡ್ತೀಯಾ? ದುಡ್ಡು ಬೇಕು, ಕೊಡ್ತೀಯಾ?
ಮತ್ತೆ ಯಾಕೆ ಹೇಳ್ತಿದ್ಯಾ? भैया आप बोलिए ना फाइनल प्राइस क्या है? ನೀವು ಎಷ್ಟು प्राइस ಅನ್ಸುತ್ತೆ? बता रहा मैडम 600 रुपये पड़ेगा मैडम 1200 रुपये पड़ेगा दो ಆಯ್ತಾ, ಶಾಪಿಂಗ್ ಮಾಡ್ಬಿಟ್ರಾ? ಏನೆಲ್ಲ ತಗೊಂಡ್ರಿ, ಎಷ್ಟು ಸೊ ಹೇಳಿದ್ರಿ? ಇದು ಜ್ಯುವೆಲ್ಲರಿ ಬಾಕ್ಸ್ ತಗೊಂಡಿದೀವಿ, ಮ್ಯಾಜಿಕ್ ಬಾಕ್ಸ್ ಅಂತ ಇದು. ಸೊ ನೀವು ನೋಡ್ಬೋದು ಇದಕ್ಕೇನು ಹುಕ್ ಗಿಕ್ಕೆಲ್ಲ ಇಲ್ಲ. ಸೊ ಟ್ರಿಕ್ ಏನಂದ್ರೆ ಯು ಹ್ಯಾವ್ ಟು ಇದು ಸ್ಲೈಡ್ ಮಾಡಬೇಕು, ಓಪನ್ ಆಗುತ್ತೆ. ದೆನ್ ಅಗೇನ್ ಕ್ಲೋಸ್ ಮಾಡಿ ಸ್ಲೈಡ್ 1 ಸೆಕೆಂಡ್ ಸ್ಲೈಡ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಕ್ಯಾಶ್ ಕೊಡ್ತೀನಿ ಸುಮ್ಮನಿರು. अपनी चाहिए फ्रिज मैंने मैडम हाँ दो मैडम भी मैडम को मैडम ये लो मैडम ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಥ್ಯಾಂಕ್ ಯು. This is 60 rupees set with earrings, and this one is 100 rupees set. ಇಲ್ಲೇ ಬರ್ತಾನೆ ಇರ್ತಾರೆ ಬಾಯ್ಸ್, ಜಾಸ್ತಿ ತಗೊಂಬೇಡಿ, ಒಂದು ತಗೊಂಡ್ಬಿಟ್ಟು ಮುಗಿಸಿ ಅಷ್ಟೇ, ಇಲ್ಲ ಎಲ್ಲ ಫುಲ್ ಖಾಲಿ ಆಗುತ್ತೆ. ಇಲ್ಲಿ ಮುಂದೆ ಒಂದು ಅಂಗಡಿ ನೋಡ್ತಿರ್ಬೋದು, ಅದೆಲ್ಲ ದಿನಸಿ ಅಂಗಡಿಗಳು. ಅಲ್ಲಿ ಬೋಟ್ ಇದೆ ನೋಡಿ, ಜಸ್ಟ್ ಅಣ್ಣ ಪಾಂಡು ಬಂದರು, ಬೋಟ್ ಹಾಕಿದ್ರು, ಏನು ಬೇಕು ಶಾಪ್ ಮಾಡಿದ್ರು, ಮನೆಗೆ ಹೋಗ್ತಾರೆ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತಲೂ ಹಳ್ಳಿ ಇದೆ, ಸುಮಾರು ಮನೆ ಇದೆಯಂತೆ. ಅಲ್ಲೆಲ್ಲ ಬೇಕಂತಂದ್ರೆ ಏನಾದ್ರು ನಾವು ಸ್ಕೂಟಿಲಿ ಹೋಗಿ ಅಂಗಡಿಲಿ ಏನಾದ್ರು ತೊಗೊಂಬರ್ತೀವಲ್ಲ, ಹಂಗೆ ಬಂದು ಅಂಗಡಿಗಳಲ್ಲಿ ಏನು ಬೇಕು ತೊಗೊಂಡು ಹೋಗ್ತಾರೆ ಆ ಥರ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಲಾಲ್ ಚೌಕ್ ಅಂತ, ನಿಮ್ಗೆ ಅಲ್ಲಿ ಟವರ್ ಕಾಣ್ತಾ ಇದೆ, ಗೊತ್ತಾಯ್ತಾ? ಸೊ ಇದು ಲಾಲ್ ಚೌಕ್ ಅಂತ. ಇಲ್ಲಿ ಫುಲ್ಲು ಶಾಪಿಂಗ್ ಮಾಡ್ತೀರಾ ಪ್ರಾಪರ್ ಅಂತ ಹೇಳಿದ್ರೆ ನೀವು ಇಲ್ಲಿಗೆ ಬರ್ಬೋದು. ಫುಲ್ಲು ನಿಮಗೆ ಬೇಜಾನ್ ಶಾಪ್ಸ್ಗಳೆಲ್ಲ ಸಿಗುತ್ತೆ. ಸ್ವಲ್ಪ ಇಲ್ಲಿ ನಿಮಗೆ ಪ್ರಾಪರ್ ಮಾರ್ಕೆಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತಾರಲ್ಲ, ಆ ಥರ ಜಾಗ ಇದು. ಆ್ಯಕ್ಚುಲಿ ಕಾಶ್ಮೀರದ್ದು ಪ್ರಾಪರ್ ಸೀಸನ್ ಅಲ್ಲ, ನೀವು ಏಪ್ರಿಲ್ ಮೇ ಆ ಟೈಮ್ ಬರಬೇಕು ಪ್ರಾಪರ್ ಸೀಸನ್ ಅಂತಂದರೆ. ಬಟ್ ನಾವು ಸುಮ್ಮನೆ ಹಂಗೆ ಒಂದು ಸ್ಟಾಪ್ ಹಾಕೋ ಥರ ಬಂದಿರೋದಲ್ಲ, ಈ ಸೈಡ್ ಇದು ನೋಡೋಣ ಒಂದ್ಸಲ ಅಂತ. ಸೊ ಹಾಗಾಗಿ ಇಟ್ಸ್ ಓಕೆ. ಸ್ನೇಹಿತರೆ, ಇವತ್ತು 5ನೇ ದಿನ. ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ ಡ್ರೈವು. ಅಗೇನ್ 5:30 ಸ್ಟಾರ್ಟ್ ಮಾಡಿದ್ವಿ ಶ್ರೀನಗರಿಂದ. ಆಲ್ರೆಡಿ ನೀವು ನೋಡ್ದಂಗೆ ದಾಲೆ ಕಲ್ಲೆಲ್ಲ ಹೋಗಿ ಬಂದು ಹೋಟೆಲಲ್ಲಿ ಉಳಿದ್ವಿ, ರೆಸ್ಟ್ ಎಲ್ಲ ಮಾಡಿ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅಂತ ಅನ್ಬೋದು. ಸೊ ಶ್ರೀನಗರ್ಗೆ ನೀವು ಹೋಗಬೇಕು. ಅಲ್ಲಿ ಮುಂಚೆ ನಮ್ಮ ಜಾಗ ಇದ್ದಿದ್ದು, ಇವಾಗಿರೋ ಬಾರ್ಡರ್ ಡಿಸ್ಪ್ಯೂಟ್ಸು, ಅಲ್ಲಿ ಜನ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ನಿಮ್ಗೇನೋ ಒಂಥರ ಕೆಲವುದು ಬೇಜಾರು ಆಗುತ್ತೆ, ಕೆಲವುದು ಆ ಜಾಗ ಹೇಗಿದೆ ಅಂತಲೂ ಅರ್ಥ ಆಗುತ್ತೆ. ಆ ಒಂದು ಫೀಲಿಂಗಲ್ಲೇ ನಾವುಗಳು ಎಲ್ಲ ಸುಮಾರು ಹೊತ್ತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಇವಾಗ ಇನ್ನೂ ಮತ್ತೆ ಟೆರೆನ್ಸ್ ಎಲ್ಲ ಚೇಂಜ್ ಆಗ್ತಾಯಿದೆ. ಇವಾಗ ಆನ್ ದ ವೇ ನಾವು ಶ್ರೀನಗರಿಂದ ಲೇ ಹೋಗ್ತಾ ಇದ್ದೀವಿ. ಮಧ್ಯ ಕಾರ್ಗಿಲ್ಗೂ ಮುಂಚೆ ಡ್ರಾಸ್ ಹತ್ರ ನಿಲ್ಸಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಆ ಸುತ್ತಲೂ ಮೌಂಟೇನ್ಸು ಕ್ರೇಜಿಗಿದೆ. ಇವತ್ತು ಸ್ವಲ್ಪ ನಮ್ಮ ತಾರ್ನ ಓಡಿಸೋದಕ್ಕೆ ಚೆನ್ನಾಗಿ ಅವಕಾಶ ಸಿಕ್ಕಿದೆ. ನೋಡಿ ಹಿಂಗಾಗಿದೆ ಕ್ರೇಜಿ. ಸೊ ಬೇಸಿಕಲಿ ನಮ್ಮ ಕಾರು ಇವಾಗ 10,000 ಕಿಲೋಮೀಟರ್ಸ್ ಆಗುತ್ತೆ. ಇವತ್ತು 9,800 ಆಗಿದೆ. ಲೇಗ್ ಹೋಗೋಷ್ಟೊತ್ತಿಗೆ 10,000 ಆಗುತ್ತೆ. ಸೊ ಅಲ್ಲಿ ನಾವು ಫಸ್ಟ್ ಸರ್ವೀಸಿಗೆ ಕೊಡ್ತಾಯಿದ್ದೀವಿ. ಫಸ್ಟ್ ಸರ್ವೀಸ್ ಅಲ್ಲ, ಬೇಸಿಕಲಿ ಸೆಕೆಂಡ್ ಸರ್ವೀಸ್, ಅದು 10,000 ಏನಿದೆ ಅದಕ್ಕೆ ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇವಾಗಂತೂ ಲೊಕೇಶನ್ನು ಇನ್ನೂ ಸಕ್ಕತ್ತಾಗಿದೆ. ಸೊ ಕಾರ್ಗಿಲಿಂದ ಮುಂದೆ ಲೇ ಕಡೆ ಹೋಗ್ತಾಯಿದ್ದೀವಿ. ನೀವೇ ನೋಡಿ, ಒಳ್ಳೆ ಸ್ಯಾಂಡ್ ಡ್ಯೂನ್ಸ್ ಇದ್ದಂಗಿದೆ, ಮೌಂಟೇನ್ಸು, ಕ್ರೇಜಿ. 3 o'clock ಆಗಿದೆ. ನಾವು ಜಸ್ಟ್ ಒಂದು ಸ್ವಲ್ಪ ಫುಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಂದಕ್ಕಿಂತ ಒಂದು ಟೆರೆನ್ಸು ಅಲ್ಟಿ ನೆಕ್ಸ್ಟ್ ಲೆವೆಲ್ ಹಿಂಗಿದೆ ನೋಡಿ ಗುರು. ಇದು ಲವ್ವಿಂಗ್ ದಿಸ್ ಡ್ರೈವ್ ಬಾಯ್ಸ್, ಲವ್ವಿಂಗ್ ದಿಸ್ ಡ್ರೈವ್. ಇದೇನಂದರೆ ನಾವು ಎಷ್ಟೇ ಎಕ್ಸ್ಪ್ರೆಸ್ ಮಾಡಿದ್ರು ಈ ಹಿಮಾಲಯನ್ ರೇಂಜಸ್ಸು, ಈ ಮೌಂಟೇನ್ಸು, ನೀವು ವ್ಯಾಲೀಸು ನೋಡೋದು ರಿಯಲ್ ಆಗಿ ಬೇರೆನೇ ಲೆವೆಲ್ಲು. ಅದು ಕ್ಯಾಮ್ರಾ ನಿಮಗೆ 20% ಜಸ್ಟಿಫೈ ಮಾಡೋದಿಲ್ಲ. ಫಸ್ಟ್ ಟೈಮ್ ನೋಡಿದವ್ರಂತೂ ಸೈಕ್ ಆಗಿಬಿಡ್ತಾರೆ. ಇನ್ನೂ 160 ಕಿಲೋಮೀಟರ್ಸ್ ಇದೆ ಅಲ್ಲೇ. ಸೋ ಫಾರ್ ಜರ್ನಿ ವೆರಿ ಗುಡ್. ಮೇಡಮ್ ನೋಡಿ ಹೆಂಗೆ ಎಕ್ಸೈಟ್ ಆಗಿ ಫುಲ್ ಮಕ್ಕಳು ಥರ ಕೂತ್ಕೊಂಡಿದ್ದಾರೆ ನೋಡ್ತಾ ಬೆಟ್ಟಗಳನ್ನ. ಬಟ್ ಈವನ್ ಲೈಕ್ ನಾನು ಅಷ್ಟೇ ಮುಂಚೆ ಬಂದು ಓಡಾಡಿದ್ರು ಎವ್ರಿ ಟೈಮ್ ವಿ ಸಿ ದೀಸ್ ಮೌಂಟೇನ್ಸ್ ಎಲ್ಲ ಸಕ್ಕತ್ತಾಗಿ ಅನಿಸುತ್ತೆ ಗುರು. ಹಾಗೆ ಈ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ನ ನೋಡ್ತಾ ನಮ್ಮ ಪ್ರಯಾಣವನ್ನು ಮುಂದೆ ಲೇ ಕಡೆ ಸಾಗಿಸ್ತಾ ಲಾಮಯಾರು ಅಂತ ಹೇಳಿ ಒಂದು ಹಳ್ಳಿ ಬರುತ್ತೆ. ಇದು ಸುಮಾರು 115 ಕಿಲೋಮೀಟ್ರ್ ಹಿಂದೆ ಬರುವಂಥ ಹಳ್ಳಿ. ಇಲ್ಲಿ ಮಾನೆಸ್ಟ್ರಿ ಜೊತೆಗೆ ಮೂನ್ಲ್ಯಾಂಡ್ ಅಂತ ಹೇಳಿ ಫೇಮಸ್ಸು ಈ ಒಂದು ಜಾಗ. ಅಂತಂದರೆ ಇದು ಲಡಾಖಲ್ಲಿ ನಿಮಗೆ ನೋಡುವಾಗ ಟೆರೇನು ಡಿಫ್ರೆಂಟಾಗಿ ಕಾಣುತ್ತೆ. ಒಂಥರ ಆ ಮೂನ್ಲ್ಯಾಂಡ್ ಅನ್ನೋವಂಥ ಹೆಸರು ಅದಕ್ಕೆ ಬಂದಿರೋದು ಈ ಜಾಗಕ್ಕೆ. ಸೊ ಇಲ್ಲಿಗೆ ಹೋಗ್ಬೇಕಂದ್ರೆ ಜಸ್ಟು ಹಳ್ಳಿಗೆ ಮುಂಚೆ ಒಂದು ಡೈವರ್ಷನ್ ತೊಗೊಂಡು ಮೇಲ್ಗಡೆ ಹೋಗಿ ನೀವೊಂದು ಸೀನಿಕ್ ವ್ಯೂನ ನೋಡ್ತಾ ಆ ಹಳ್ಳಿನ ನೋಡ್ಬೋದು.
ಸೊ ನಾವು ಒಂದು ಸ್ವಲ್ಪ ಹಾಗೇ ಆ ರೋಡಲ್ಲೇ ಮುಂದುವರಿಸಿ ಮುಂದೆ ಡೆಡ್ ಎಂಡ್ ಹೊಡೆದು ವಾಪಸ್ಸು ಬಂದು ಮತ್ತೆ ಮೇನ್ ರೋಡ್ ಜಾಯ್ನ್ ಆಗಿ ಲಡಾಖ್ ಕಡೆ ಹೋಗ್ತಾ ಇರ್ತೀವಿ. ದಾರಿ ಮಧ್ಯೆ ಒಬ್ಬರು ನಿಲ್ಲಿಸಿ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ ನಮಗೆ. ಏನಂತ ಹೇಳಿದ್ರೆ ಲಡಾಖಲ್ಲಿ ನಾವು ಹೋಗೋ ದಿನವೇ ಒಂದು ಗಲಭೆ ಆಗುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಲಡಾಖ್ ಅನ್ನೋದು ಒಂದು ಯೂನಿಯನ್ ಟೆರಿಟರಿ. ಇಲ್ಲಿನ ಕೆಲವು ಜನಗಳು ಇದನ್ನು ಯೂನಿಯನ್ ಟೆರಿಟರಿಯಿಂದ ಮುಕ್ತಗೊಳಿಸಿ ಸ್ಟೇಟಾಗಿ ಮಾಡಬೇಕು ಅಂತ ಹೇಳಿ ಕೇಳೋ ಒಂದು ವಿಚಾರಕ್ಕೆ ಈ ಗಲಾಟೆ ನಡೆದಿರೋದು. ಸೊ ಈ ಗಲಾಟೆಯಲ್ಲಿ BJP ಆಫೀಸೆಲ್ಲ ಅಟ್ಯಾಕ್ ಆಗುತ್ತೆ. ಆದಾಗ ಮಿಲಿಟ್ರಿ ಬಂದು, ಅಲ್ಲಿ ಮಿಲಿಟ್ರಿ ಸದಾ ಯಾವಾಗಲೂ ರೆಡಿ ಇರ್ತಾರೆ, ಅವರು ಬಂದು ಫೈರಿಂಗ್ ಮಾಡಿ ಸುಮಾರು ಜನ ಗಾಯಗೊಳ್ತಾರೆ. ಅದಲ್ಲದೆ ಒಂದು 6 ಜನ ಆ ಫೈರಿಂಗಲ್ಲಿ ಮೃತರು ಆಗ್ತಾರೆ. ಇದು ನಾವು ಹೋಗೋ ದಿನ ಮಧ್ಯಾಹ್ನನೇ ಆಗುತ್ತೆ. ಸೊ ನಮಗೆ ದಾರಿಲಿ ಈ ವಿಚಾರ ಕೇಳಿದಾಗ ಸ್ವಲ್ಪ ಹೆದರಿಕೆನೂ ಆಗುತ್ತೆ. ಬಟ್ ದಾರಿಯಲ್ಲಿ ಬೇರೆ ಆಪ್ಷನ್ ಇಲ್ಲ. ಈ ಟೆರೇನಲ್ಲಿ ನಿಮಗೆ ಎಲ್ಲಂದ್ರಲ್ಲಿ ಉಳಿಯೋದಕ್ಕಾಗಲ್ಲ. ಹಾಗಾಗಿ ಸುಮಾರು 8:30 ಅಷ್ಟೊತ್ತಿಗೆ ನಾವು ಲೇ ಸಿಟಿಗೆ ಎಂಟ್ರಿ ಕೊಡ್ತೀವಿ. ಅಲ್ಲಿ ನಾವು ಹೋದಾಗ ದಾರಿಯಲ್ಲಿ ಸುಮಾರು ಸ್ಟೋನ್ ಪೆಲ್ಟಿಂಗ್ ಆಗಿರೋದು, ಈ ಗಾಡಿಗಳದ್ದು ವಿಂಡೋಸ್ ಎಲ್ಲ ಶಾಟರ್ ಆಗಿರೋದು, ಇವೆಲ್ಲ ನೋಡ್ತಾ ಮಿಲಿಟ್ರಿ ಇರೋದು ಎಲ್ಲ ನೋಡಿಕೊಂಡು ನಮ್ಮ ಹೋಟೆಲ್ಗೆ ಹೋಗಿ ತಲುಪ್ತೀವಿ. ಬೇರೆ ಸ್ಟೇಟ್ ಗಾಡಿ ಆಗಿದ್ದರಿಂದ ನಮಗೆ ಎಲ್ಲೂ ಏನೂ ತೊಂದರೆ ಮಾಡಲಿಲ್ಲ ಮಿಲಿಟ್ರಿಯವರು. ಸೇಫಾಗೆ ಹೋಗಿ ತಲುಪಿದ್ವಿ. ಇಲ್ಲಿಂದ ಮುಂದೆ ಏನಾಗುತ್ತೆ, ನಮ್ಮ ಪ್ರಯಾಣ ಯಾವ ಥರ ಇರುತ್ತೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಲಿ ಕೂಡ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಚೀರ್ಸ್.